ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಸೊ ಫಿಬೋನಾಚಿ ರಿಟ್ರೇಸ್ಮೆಂಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಟ್ರೇಡಿಂಗಲ್ಲಿ ಅದನ್ನು ತಿಳ್ಕೊಳ್ಳೋಣ. ಸೊ ಫಿಬೋನಾಚಿ ರಿಟ್ರೇಸ್ಮೆಂಟ್ ಟೂಲ್ ಇದು ವಾಸ್ ಫಿಬೋನಾಚಿ ಇನ್ವೆಂಟೆಡ್ ಇನ್ ಇಂಡಿಯಾ ಅಂತ ಒಂದು ಕ್ವಶನ್ ಇದೆ. So unraveling the roots of the Fibonacci sequence from ancient around 200 BC. ಪಿಂಗಾಲಾ ಅನ್ನೋ ಒಬ್ಬ ವ್ಯಕ್ತಿ, a revered Indian mathematician, unveiled the Fibonacci sequence in his work on Sanskrit poetry ಅಂತ ಹೇಳಿದ್ದಾರೆ. ಸೊ ಹಂಗಂದ್ರೆ ರಿಷಿ ಪಿಂಗಾಲಾ ಅನ್ನೋ ಇಂಡಿಯನ್ ಮ್ಯಾಥಮೆಟಿಷಿಯನ್ ಫಿಬೋನಾಚಿ ಟೂಲ್ನ ಕಂಡುಹಿಡಿಯೋದಕ್ಕೆ ಒಂದು ಅಡಿಪಾಯ ಹಾಕಿದ್ದ ಮೊದಲು. ಸೊ ಮೇಜರ್ ಫಿಬೋನಾಚಿ ಟೂಲ್ ಕಂಡುಹಿಡಿದವನು ಫಿಬೋನಾಚಿ ಅಂತ ಒಬ್ಬ ವ್ಯಕ್ತಿ, ಫೇಮಸ್ ಮ್ಯಾಥಮೆಟಿಷಿಯನ್. ಅವನು ಮ್ಯಾಥಮೆಟಿಷಿಯನ್ ಲಿಯೋನಾರ್ಡೋ ಪಿಸಾನೋ ಅಂತ ಫಿಬೋನಾಚಿ ಟೂಲ್ ಕಂಡುಹಿಡಿದ. ಬಟ್ ಅದರ ರೂಟ್ಸ್ ಏನಿದೆ, ಕಂಡುಹಿಡಿಯಕ್ಕೆ ಮೇನ್ ರೂಟ್ಸ್ ಕೊಟ್ಟಿದ್ದು ನಮ್ಮ ಇಂಡಿಯನ್ ಮ್ಯಾಥಮೆಟಿಷಿಯನ್ ಪಿಂಗಾಲಾ, ರಿಷಿ ಪಿಂಗಾಲಾ ಅಂತ. ಸೊ ಇಲ್ಲೇನಂದಿದ್ದಾರೆ, ಮ್ಯಾಥಮೆಟಿಷಿಯನ್ ಲಿಯೋನಾರ್ಡೋ ಪಿಸಾನೋ ಫಿಬೋನಾಚಿ ರಿಟ್ರೇಸ್ಮೆಂಟ್ ಆರ್ ಪಾಪ್ಯುಲರ್ ಅಮಾಂಗ್ ಟೆಕ್ನಿಕಲ್ ಟ್ರೇಡರ್ಸ್. ದೇ ಆರ್ ಬೇಸ್ಡ್ ಆನ್ ದ ಕೀ ನಂಬರ್ಸ್ ಐಡೆಂಟಿಫೈಡ್ ಬೈ ದ ಮ್ಯಾಥಮೆಟಿಷಿಯನ್ ಲಿಯೋನಾರ್ಡೋ ಪಿಸಾನೋ, ನಿಕ್ನೇಮ್ಡ್ ಫಿಬೋನಾಚಿ. ಅವನ ನಿಕ್ ನೇಮ್ ಫಿಬೋನಾಚಿ ಅಂತ. ಇವನು ಇಟ್ಲಿಯವನು, ಫಿಬೋನಾಚಿ ಕಂಡುಹಿಡಿದವನು, ಅವನ ನಿಕ್ ನೇಮ್ ಫಿಬೋನಾಚಿ ಅಂತ. ಸೊ ರಿಷಿ ಪಿಂಗಾಲಾ ಮೇನ್ ನಮ್ಮ ಇಂಡಿಯನ್ ಮ್ಯಾಥಮೆಟಿಷಿಯನ್, ಮೇನ್ ರೂಟ್ಸ್ ಕೊಟ್ಟವನು ರಿಷಿ ಪಿಂಗಾಲಾ. ನಿಮಗೆ ಇದು ಅರ್ಥ ಆಗಿರ್ಬೋದು. ಸೊ ಮೇನ್ ಫಿಬೋನಾಚಿಯಲ್ಲಿ ಮೇನ್ ನಂಬರ್ಸ್ ಇಲ್ಲಿ ಡ್ರಾ ಮಾಡ್ತೀನಿ ನಾನು. ಸೊ ಅದರಲ್ಲಿ 0 ಇಂದ 0.5, 0.618, 0.786 ಮತ್ತು 1. ಸೊ ಇದರಲ್ಲಿ 0.382 ಅಂತ ಒಂದು ನಂಬರ್ ಆ್ಯಡ್ ಆಗುತ್ತೆ, ಇಲ್ಲಿ ಬರುತ್ತದು. ಸೊ ಈ ಫಿಬೋನಾಚಿ ಟೂಲ್ನ ಮೇಜರ್ಲಿ ಕಂಡುಹಿಡಿದವನು ಫಿಬೋನಾಚಿ ಅಂತ ಒಬ್ಬ ವ್ಯಕ್ತಿ. ಅವನ ಹೆಸರು ಲಿಯೋನಾರ್ಡೋ ಪಿಸಾನೋ ಅಂತ. ಸೊ ಇದನ್ನ ಹೇಗೆ ವರ್ಕ್ ಮಾಡುತ್ತೆ ಅಂತ ಮುಂದೆ ನೋಡೋಣ. ಸೊ ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಸೊ ಫಿಬೋನಾಚಿ ಟೂಲ್ನ ಯೂಸ್ ಮಾಡೋದು ಮೇನ್ ಸ್ವಿಂಗ್ ಪಾಯಿಂಟ್ಸ್, ಕೆಳಗಡೆ ಇಂದ ಮೇನ್ ಸ್ವಿಂಗ್ ಇರುತ್ತಲ್ಲ, ಮೇನ್ ಟಾಪ್ ಸ್ವಿಂಗ್ ಇಂದ ಬಾಟಮ್ ಸ್ವಿಂಗ್ ವರೆಗೂ ಫಿಬೋನಾಚಿನ ಅಪ್ಲೈ ಮಾಡ್ತಾರೆ. ಸೊ ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ ಇದು ಫಿಬೋನಾಚಿ ಟೂಲು ವರ್ಕ್ ಆಗುತ್ತೆ. ಇವಾಗ ನಾನು ಬ್ಯಾಂಕ್ ನಿಫ್ಟಿ 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ ಸದ್ಯಕ್ಕೆ ನಾವು ಇಲ್ಲಿ ಫಿಬೋನಾಚಿ ಹಾಕೋಣ. ಸೊ ಈ ಕೆಳಗಡೆಯಿಂದ ನಾನು ಈ ಮೇನ್ ಸ್ವಿಂಗಿಗೆ ಫಿಬೋನಾಚಿನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಆಗಿ ಗೋಲ್ಡನ್ ರೇಷಿಯೋ ಅಂತ ಒಂದು ಕರೀತಾರೆ ಟ್ರೇಡಿಂಗ್ ಫಿಬೋನಾಚಿಯಲ್ಲಿ. ಗೋಲ್ಡನ್ ರೇಷಿಯೋ ಅಂದರೆ 0.618, ಇದು ಗೋಲ್ಡನ್ ರೇಷಿಯೋ. ಮೇನ್ ಇಂಪಾರ್ಟೆಂಟ್ ಗೋಲ್ಡನ್ ರೇಷಿಯೋಸು 0.618, 0.5 ಮತ್ತು 0.382 ಅಂತ. ಇವು ಮೇಜರ್ ಗೋಲ್ಡನ್ ರೇಷಿಯೋಸ್. ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಅದು ರೀಟ್ರೇಸ್ ಝೋನ್ಗೆ ಬಂದರೆ ಅದು ಎಲ್ಲಿವರೆಗೂ ಬರಬಹುದು ಅಂತ ಕಂಡುಹಿಡಿಯೋಕ್ಕೆ ನಾವು ಫಿಬೋನಾಚಿ ಟೂಲ್ನ ಅಪ್ಲೈ ಮಾಡ್ತೀವಿ. ಇವಾಗ ಸದ್ಯಕ್ಕೆ 1 ಡೇ ಟೈಮ್ ಫ್ರೇಮಲ್ಲಿ ನಾವು ಇದ್ದೀವಿ. ನಾನು ಈ ಕೆಳಗಡೆ ಬಾಟಮ್ ಇಂದ ಮೇನ್ ಸ್ವಿಂಗ್ ವರೆಗೂ ಅಪ್ಲೈ ಮಾಡಿದ್ದೀನಿ. ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಬಂದಿದೆ ಅಂತ ನೀವು ನೋಡಬಹುದು. 0.618
ಏಟ್ ಗೋಲ್ಡನ್ ಝೋನ್ಗೆ ಮಾರ್ಕೆಟ್ ಬಂದು ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ. ಸೊ ಬೇರೆ ಟೈಮ್ ಫ್ರೇಮಲ್ಲಿ ಕೂಡ ನಾವು ಚೆಕ್ ಮಾಡೋಣ ಹೇಗೆ ನಾವು ಅಪ್ಲೈ ಮಾಡಬೇಕು. ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಟೂಲು ಟ್ರೇಡಿಂಗಲ್ಲಿ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಆಯಿತು. ಇವಾಗ 4 ಅವರ್ಗೆ ನಾವು ಬರೋಣ. ಸೊ 4 ಅವರಲ್ಲಿ ಎಕ್ಸಾಕ್ಟಾಗಿ ನಾವು ಒಂದು ಪ್ರತಿಯೊಂದು ಸ್ವಿಂಗ್ ಪಾಯಿಂಟ್, ಬಾಟಮಿಂದ ಸ್ವಿಂಗ್ ಪಾಯಿಂಟ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ನಮಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ನೋಡೋಕ್ಕೆ ಸಿಗುತ್ತೆ. ಇವಾಗ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನಮಗೆ ಕಾಣಿಸ್ತಾ ಇದೆ. ಸೊ ಈ ಬಾಟಮಿಂದ ಈ ಸ್ವಿಂಗ್ವರೆಗೂ ನಾವು ಅಪ್ಲೈ ಮಾಡಿ ನೋಡೋಣ ಸೊ ಯಾವ ಥರ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ. ಸೊ ಈ ಬಾಟಮಿಂದ ಈ ಸ್ವಿಂಗ್, ಈ ಟಾಪ್ ಸ್ವಿಂಗ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ಮಾರ್ಕೆಟು ಕರೆಕ್ಟಾಗಿ ಗೋಲ್ಡನ್ ರೇಷೋ, ಗೋಲ್ಡನ್ ಝೋನ್ ಅಂದರೆ 0.618 ಝೋನ್ಗೆ ಮಾರ್ಕೆಟು ಈ ಲೈನ್ಗೆ ಟಚ್ ಮಾಡಿ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ. ನೀವು ನೋಡಬಹುದು, ಝೂಮ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟಾಗಿ ಮಾರ್ಕೆಟು ಈ ಬಾಟಮಿಂದ ಈ ಸ್ವಿಂಗ್ ಮಾರ್ಕೆಟು ಎಷ್ಟು ರಿಟ್ರೇಸ್ ಆಗಿದೆ, 0.618. ಇದು ಗೋಲ್ಡನ್ ಝೋನ್ ಅಂತ ಕರಿತೀವಿ. ಸೊ ಇಲ್ಲಿಂದ ಮ್ಯಾಕ್ಸಿಮಮ್ ಟೈಮ್ ಮಾರ್ಕೆಟು ಇಲ್ಲಿಂದ ರಿಟ್ರೇಸ್ ಹಾಗೆ ಆಗುತ್ತೆ. ಸೊ ಬೇರೆ ಟೈಮ್ ಫ್ರೇಮಲ್ಲಿ ಕೂಡ ನಾವು ನೋಡೋಣ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಆಗಿ ಸೊ ಇಲ್ಲಿ ಡೌನ್ ಟ್ರೆಂಡ್ದು ಒಂದು ನೋಡೋಣ. ಅಪ್ ಟ್ರೆಂಡ್ ನೋಡಿದ್ವಿ, ಡೌನ್ ಟ್ರೆಂಡ್ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಮೇಜರ್ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಇಲ್ಲಿಂದ ನಾನು ಈ ಕೆಳಗಡೆ ಬಾಟಮ್ ಅಪ್ಲೈ ಮಾಡ್ತೀನಿ. ಇದು ಎಕ್ಸಾಕ್ಟಾಗಿ ರಿಟ್ರೇಸ್ಮೆಂಟ್ ಆಗಿದೆ ಇಲ್ವಾ ಅಂತ ನೋಡೋಣ. ಸೊ ನೋಡಿ 1 ಅವರ್ ಟೈಮ್ ಫ್ರೇಮು ಡೌನ್ ಟ್ರೆಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಈ ಟಾಪಿಂದ ಈ ಡೌನ್ವರೆಗೂ ನಾನು ಅಪ್ಲೈ ಮಾಡಿದ್ದೀನಿ. ಎಕ್ಸಾಕ್ಟಾಗಿ ಗೋಲ್ಡನ್ ರೇಷಿಯೋಗೆ ಮಾರ್ಕೆಟು ಟಚ್ ಮಾಡಿ ಇಲ್ಲಿಂದ ಫಾಲ್ ಆಗಿದೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಯಾರು ಹೇಳಲ್ಲ ಕ್ಲಾಸಲ್ಲಿ, ತುಂಬ ಜನ ಕ್ಲಾಸಲ್ಲಿ ಹೇಳ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ತಗೊಳ್ತಾರೆ. ನಾನು ಫ್ರೀಯಾಗಿ ಕಲಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ. ಸೊ ಕಲೀರಿ. 0.618 ಗೋಲ್ಡನ್ ರೇಷೋ. ಸೊ ಮಾರ್ಕೆಟು ಈ ಲೈನ್ನ ಟಚ್ ಮಾಡಿ ಮಾರ್ಕೆಟು ಮತ್ತೆ ಫಾಲ್ ಆಗಿದೆ. ಸೊ ಮತ್ತೆ ಬೇರೆ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋಣ, ಅಂದರೆ ನಿಮಗೆ ಕ್ಲಿಯಾರಿಟಿ ಗೊತ್ತಾಗುತ್ತೆ ಪ್ರತಿ ಟೈಮ್ ಫ್ರೇಮಲ್ಲೂ ಇದು ವರ್ಕ್ ಆಗುತ್ತಾ ಇಲ್ವಾ. 30 ಮಿನಿಟ್ಸಲ್ಲಿ ಹೋಗಿ ನೋಡೋಣ. ಸೊ 30 ಮಿನಿಟ್ಸಲ್ಲಿ ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಇಲ್ಲಿಂದ ನಾವು ಫಿಬೊನಾಚಿ ಅಪ್ಲೈ ಮಾಡಿದ್ರೆ ಈ ಬಾಟಮಿಂದ ಈ ಸ್ವಿಂಗ್ವರೆಗೂ, ಸೊ ಇದು ಕೂಡ ನಮಗೆ ಏನು ತೋರಿಸ್ತಾ ಇದೆ, 0.618 ಮಾರ್ಕೆಟು ಈ ಸ್ವಿಂಗಿಂದ ರಿಟ್ರೇಸ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋಗಿದೆ ಅಂತ ತೋರಿಸ್ತಾ ಇದೆ ಅಪ್ ಟ್ರೆಂಡಲ್ಲಿ. 30 ಮಿನಿಟ್ಸ್ ಟೈಮ್ ಫ್ರೇಮ್ ಇದು. 0.618 ಮಾರ್ಕೆಟು ಈ ಲೈನ್ನ ಟಚ್ ಮಾಡಿ ಮೇಲ್ಗಡೆ ಹೋಗಿದೆ ಅಂತ ತೋರಿಸ್ತಾ ಇದೆ. ಸೊ ಮತ್ತೆ 30 ಮಿನಿಟ್ಸಲ್ಲೇ ಬೇರೆ ನೋಡೋಣ. ಈ ಮೇಜರ್ ಇಲ್ಲಿಂದ ಒಂದು ಫಾಲ್ ನೋಡಕ್ ಸಿಕ್ಕಿದೆ ನಮಗೆ. ಇಲ್ಲಿಂದ ಅಪ್ಲೈ ಮಾಡೋಣ. ಮಾರ್ಕೆಟು ಇಲ್ಲಿಂದ ರಿಟ್ರೇಸ್ ಆಗಿದೆ. ಸೊ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ. ಈ ಡೌನ್ನ ನಾನು ತಗೋತೀನಿ. ಸೊ ಇದು ಮೇಜರ್ ಆರ್ಡರ್ ಬ್ಲಾಕ್ಗೆ ಬಂದಿದೆ. ಸೊ ಎಕ್ಸಾಕ್ಟಾಗಿ ಇದು 786 ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಿ ಆಮೇಲೆ ಕೆಳಗಡೆ ಬಂದಿದೆ. ಸೊ ಇದು ಮಾರ್ಕೆಟು ಅಲ್ಲೇ ಬರುತ್ತೆ ಅಂತಿಲ್ಲ, ಎಕ್ಸ್ಟ್ರೀಮ್ವರೆಗೂ ಹೋಗಬಹುದು.
ಅದೇ ಪ್ರತಿ ಟೈಮ್ ಫ್ರೇಮ್ ಪ್ರತಿ ಸಲನೂ 618 ಗೋಲ್ಡನ್ ರೇಷಿಯೋಗೆ ಬರುತ್ತೆ ಅಂತ ಏನಿರಲ್ಲ ಸ್ನೇಹಿತರೆ. ಇಲ್ಲಿ ಅದು ಅದಕ್ಕಿಂತ ಮುಂಚೆ 0.5 ಕೂಡ ರಿಟ್ರೆಸ್ ಆಗ್ಬೋದು, ಇಲ್ಲ 382 ಕೂಡ ರಿಟ್ರೆಸ್ ಆಗ್ಬೋದು. ಸೊ 786 ಕೂಡ ಬರಬಹುದು ಮಾರ್ಕೆಟ್. ಸೊ ಜಸ್ಟ್ ನಾವು ಬ್ಯಾಕ್ ಟೆಸ್ಟ್ ಮಾಡೋಣ, ಅಂದರೆ ಮಾರ್ಕೆಟು ಎಲ್ಲಿವರೆಗೆ ರಿಟ್ರೇಸ್ ಆಗುತ್ತೆ ಅಂತ ನಮಗೆ ಒಂದು ಕನ್ಫರ್ಮೇಷನ್ ಬೇಕು. ಇದು ಕೂಡ ಎಕ್ಸ್ಟ್ರೀಮಲ್ಲಿ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ಒಂದು ನಮಗೆ ರಿಟ್ರೆಸ್ ಕಾಣಿಸ್ತಾ ಇದೆ. ಮೇಜರ್ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಎಷ್ಟರವರೆಗೂ ರಿಟ್ರೆಸ್ ಆಗಿದೆ ನೋಡೋಣ. ಸೊ ಈ ಡೌನಿಂದ ನಾನು ಈ ಟಾಪ್ ಸ್ವಿಂಗ್ಗೆ ಅಪ್ಲೈ ಮಾಡ್ತೀನಿ. ಎಕ್ಸಾಕ್ಟ್ ಆಗಿ ನೀವು ನೋಡ್ಬೋದು, ಮೇಜರ್ ಈ ರಿಟ್ರೇಸ್ಮೆಂಟ್ ಝೋನ್ನ ಗೋಲ್ಡನ್ ರೇಷಿಯೋಗೆ ಟಚ್ ಮಾಡಿ ಮತ್ತೆ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಅದು 0.5ಗೂ ಬರಬಹುದು. ಅದಕ್ಕಿಂತ ಮುಂಚೆ 0.38 ಅಂತ ಒಂದು ಬರುತ್ತೆ, ಅಲ್ಲೂ ಕೂಡ ಬರಬಹುದು. 618 ಗೋಲ್ಡನ್ ಝೋನ್ ಅಂತ ರೇಷಿಯೋ ಅಂತ ಕರೀತಾರೆ. ಸೊ ಎಕ್ಸ್ಟ್ರೀಮ್ ಬಂದರೆ 786ವರೆಗೂ ಕೂಡ ಬರಬಹುದು. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ ಸೊ ಸದ್ಯಕ್ಕೆ ಮಾರ್ಕೆಟು ಇಲ್ಲಿ ಸ್ಟಾಪ್ ಆಗಿದೆ. ಇಲ್ಲಿ ಒಂದು ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದೆ. ಇದು BOS ಆಕ್ಚುಲಿ. ಸೊ ಈ ಸ್ವಿಂಗ್ ಪಾಯಿಂಟಿಂದ ಈ ಲೋವರೆಗೂ ನಾವು ಅಪ್ಲೈ ಮಾಡೋಣ. ಮಾರ್ಕೆಟು ಎಲ್ಲಿವರೆಗೂ ಬರುತ್ತೆ ಅಂತ ಒಂದು ಚೆಕ್ ಮಾಡೋಣ. ಸೊ ಆ್ಯಕ್ಚುಲಿ ಅದು ಈ ಸ್ವಿಂಗ್ ಈ ಟಾಪಿಂದ ಈ ಸ್ವಿಂಗ್ ವರೆಗೂ ನೋಡೋಣ. ರಿಟ್ರೇಸ್ಮೆಂಟ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಮೇಜರ್ ಈ ಸ್ವಿಂಗ್ ಬ್ರೇಕ್ ಮಾಡಿದೆ. ಈ ಟಾಪಿಂದ ಈ ಡೌನ್ಗೆ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟು 0.786 ರಿಟ್ರೇಸ್ ಆಗಿದೆ. ಸೊ ಮಾರ್ಕೆಟು ಇಲ್ಲಿಂದ ಒಂದು ಡೌನ್ ಮೂಮೆಂಟ್ ಕೊಡಬಹುದು. ಆಸ್ ಅ ಫಿಬೋನಾಚಿ ಪ್ರಕಾರ ಇಲ್ಲಿಂದ ಡೌನ್ ಮಾರ್ಕೆಟ್ ಹೋಗಬಹುದು ಅಂತ ಫಿಬೋನಾಚಿ ಪ್ರಕಾರ ಹೇಳ್ತಾ ಇದೆ. ಸೊ ಯಾಕೆ ಅಂದರೆ ಮಾರ್ಕೆಟು ಕೆಳಗಡೆ ಹೋಗ್ತಾ ಇದೆ. ಇದು ರಿಟ್ರೇಸ್ಮೆಂಟು, ಇದರದ್ದು ಮೂಮೆಂಟು ಇನ್ನೂ ಮಾರ್ಕೆಟು ಕಂಪ್ಲೀಟ್ ಮಾಡಿಲ್ಲ. ಸೊ ಈ ಝೋನ್ಗೆ ಈ ಆರ್ಡರ್ ಬ್ಲಾಕ್ಗೆ ಬಂದು ಮಾರ್ಕೆಟು ಇಲ್ಲಿಂದ ಕೆಳಗಡೆ ಹೋಗಿ ಕೆಳಗಡೆ ಮತ್ತೆ ಅನ್ಮಿಟಿಗೇಟೆಡ್ ಏನು ಆರ್ಡರ್ ಬ್ಲಾಕ್ಸ್ ಇರುತ್ತೆ ಅದನ್ನು ಮಿಟಿಗೇಟ್ ಮಾಡಿ ಈ ಥರ ಮೇಲ್ಗಡೆ ಹೋಗೋದು ಒಂದು ಪಾಸಿಬಿಲಿಟಿ ಇರುತ್ತೆ. ಬಟ್ ನಾವು ಈಗ ಸದ್ಯಕ್ಕೆ ಫಿಬೋನಾಚಿ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಸೊ ಇಲ್ಲಿ ಮೇಜರ್ ನಮಗೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ. ಸೊ ಅಲ್ಲೂ ಅಪ್ಲೈ ಮಾಡೋಣ. ಈ ಟಾಪಿಂದ ಈ ಬಾಟಮ್ವರೆಗೂ ಎಷ್ಟು ರಿಟ್ರೇಸ್ ಆಗಿದೆ ನೋಡೋಣ. ಸೊ ಈ ಟಾಪು ನಮ್ಮದು ಎಕ್ಸಾಕ್ಟಾಗಿ ಈ ಬಾಟಮ್. ಸೊ ಮಾರ್ಕೆಟು ಆಲ್ಮೋಸ್ಟ್ 0.5ವರೆಗೂ ಈ ಪಾಯಿಂಟಿಂದ ರಿಟ್ರೇಸ್ ಆಗಿ ಮತ್ತೆ ಕೆಳಗಡೆ ಹೋಗ್ತಾ ಇದೆ. ಈ ಥರ ಯಾವತ್ತು ಮೇಜರ್ ಸ್ವಿಂಗ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ ಫಿಬೋನಾಚಿ ಟೂಲು. ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನೀವು ನಿಮ್ಮ ಹತ್ರ ಮೊಬೈಲಲ್ಲಿ ಕೂಡ ಇದು ನಮಗೆ ಸಿಗುತ್ತೆ. ಮೊಬೈಲಲ್ಲಿ ಟ್ರೇಡಿಂಗ್ ವ್ಯೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಫಿಬೋನಾಚಿ ಕಾಣಿಸುತ್ತೆ. ಸೊ ಪ್ರತಿ ಸ್ವಿಂಗ್ ಪಾಯಿಂಟ್ಸ್ಗೆ ನೀವು ಫಿಬೋನಾಚಿ ಅಪ್ಲೈ ಮಾಡಿ. ಸೊ ರಿಟ್ರೇಸ್ಮೆಂಟ್ ನೋಡಿ. ಫಸ್ಟು ಅದು ನಾವು ಫಿಬೋನಾಚಿ ಅಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ಅದು
ಈ ಥರ ಇರಲ್ಲ, ಅದು ಬೈ ಡಿಫಾಲ್ಟ್ ಬಂದಿರುತ್ತೆ. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದರ ಸೆಟ್ಟಿಂಗ್ಸ್ ತೋರಿಸ್ತೀನಿ ನಾನು ನಿಮಗೆ. ಸೊ ಬೈ ಡಿಫಾಲ್ಟು ನೋಡಿ 0.3821 ಒಂದು ನಾನು ಇಲ್ಲಿ ಮಾಡಿದ್ರೆ ಎಕ್ಸಾಕ್ಟಾಗಿ ಇಲ್ಲಿ ಒಂದು ಲೈನ್ ತೋರಿಸ್ತಾ ಇದೆ. 0.382 ಏನು ಕಾಣಿಸ್ತಾ ಇದೆ. ಇವು ಮೇಜರ್ ನಮ್ಮದು ಏನಿದೆ ರಿಟ್ರೇಸ್ಮೆಂಟ್ ಝೋನ್ಸ್. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಝೋನ್ಸು ಇವು 3: 0.382, 0.5, 0.618 ಮೇಜರ್ ಗೋಲ್ಡನ್ ರೇಷಿಯೋಸ್ ಅಂತ ಹೇಳಬಹುದು. ಮಾರ್ಕೆಟು ಈ ಝೋನ್ನಲ್ಲಿ ಆಲ್ಮೋಸ್ಟ್ ರಿವರ್ಸ್ 70% ಚಾನ್ಸಸ್ ಇರುತ್ತೆ, ಅಂದರೆ ರಿವರ್ಸ್ ಅಲ್ಲಿಂದ ಆಗೋದು. ಸೊ 70% ಅಷ್ಟೇ ನಾವು ಗ್ಯಾರಂಟಿಡ್ ಕೊಡಬಹುದು, ಇನ್ನೂ 30% ಕೊಡೋಕ್ಕಾಗಲ್ಲ. ಯಾವುದೇ ಟ್ರೇಡಿಂಗಲ್ಲಿ ಯಾವುದೇ ಒಂದು 100% ಅಂತ ಯಾವುದು ವರ್ಕ್ ಆಗಲ್ಲ ಟ್ರೇಡಿಂಗಲ್ಲಿ. ಸೊ ಯಾರು 100% ಪರ್ಫೆಕ್ಟ್ ಟ್ರೇಡರ್ ಈ ಜಗತ್ತಲ್ಲೇ ಇನ್ನೂ ಹುಟ್ಟಿಲ್ಲ. ಸೊ ಅವರ ಅಕ್ಯುರಸಿ, ಅವರ ಸ್ಟ್ರಾಟಜಿ ಅಕ್ಯುರಸಿ 60 to 70 ಇರುತ್ತೆ. 100% ಸ್ಟ್ರಾಟಜಿ ಯಾರ್ದು ವರ್ಕ್ ಆಗೋದೇ ಇಲ್ಲ. ಸೊ ಫಿಬೊನಾಚಿ ಟೂಲ್ ಬಗ್ಗೆ ನಿಮಗೆ ಇಲ್ಲೇ ನಮ್ದೊಂದು ಮೇಜರ್ ಏನಿದೆ ಬುಲ್ಲಿಶ್ ಕ್ಯಾಂಡಲ್ಸು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಸೊ ಜಸ್ಟ್ ಈ ಡೌನಿಂದ ಈ ಟಾಪ್ಗೆ ನಾವು ಹಾಕಿ ನೋಡೋಣ ರಿಟ್ರೇಸ್ಮೆಂಟ್ ಟೂಲ್ನ. ಸೊ ಎಷ್ಟು ರಿಟ್ರೇಸ್ ಆಗಿದೆ. ಸೊ ಈ ಡೌನಿಂದ ಈ ಟಾಪ್ ಸ್ವಿಂಗ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ನೋಡ್ತಾ ಇರ್ಬೋದು ನೀವೇ. 0.5 ರಿಟ್ರೇಸ್ ಆಗಿ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಿದೆ ಸ್ನೇಹಿತರೆ. ಎಷ್ಟು ಕರೆಕ್ಟಾಗಿ ವರ್ಕ್ ಮಾಡಿದೆ ನೋಡಿ ಫಿಬೊನಾಚಿ ಟೂಲು. ಸೊ ಈ ಪಾಯಿಂಟು ಮೇಜರ್ಲಿ 0.5 ಮತ್ತು 0.618 ನಡುವೆ ಏನಿದೆ ಇದು ಅದು ಅದಕ್ಕೆ ನಾವು 0.55 ಅಂದರೆ 0.5 ಮತ್ತು 0.6 ನಡುವೆ 0.55 ಬರುತ್ತೆ. ಮಾರ್ಕೆಟು ಆ ಸೆಂಟ್ರಲ್ ಬಂದು ಕೂಡ ಎರಡರ ನಡುವೆ ಬಂದು ಕೂಡ ಮಾರ್ಕೆಟು ಇಲ್ಲಿಂದ ರಿವರ್ಸ್ ಆಗುತ್ತೆ. ಇದು ಇಂಪಾರ್ಟೆಂಟ್ ನಮಗೆ. ಇದರ ಎರಡರ ನಡುವೆ ಕೂಡ ಮಾರ್ಕೆಟು ರಿವರ್ಸ್ ಆಗುತ್ತೆ ಮ್ಯಾಕ್ಸಿಮಮ್ ಟೈಮು. ಸೊ ಇಲ್ಲಿ ಬಂದರೆ ನಾವು ಅದು 618ಗೆ ಬರಬೇಕು ಅಂತ ಇಲ್ಲ. ಸೊ ಇದ್ರ ಸೆಂಟ್ರಲ್ ಬಂದರೆ ಮುಗೀತು. ಸೊ ಹೀಗೆ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ, ನಿಮಗೆ ರಿಟ್ರೇಸ್ಮೆಂಟ್ ಗೊತ್ತಾಗುತ್ತೆ ಮಾರ್ಕೆಟು ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ ಅಂತ. ಸೊ ಮೇಜರ್ ಸ್ವಿಂಗ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲೊಂದು ನಮಗೆ ಸ್ವಿಂಗ್ ಕಾಣಿಸ್ತಾ ಇದೆ. ಈ ಬಾಟಮಿಂದ ಈ ಟಾಪ್ವರೆಗೆ ನಾವು ಅಪ್ಲೈ ಮಾಡೋಣ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ಈ ಬಾಟಮ್ ಈ ವಿಕ್ ಇದೆ, ಈ ವಿಕ್ಕಿಂದ ಈ ಟಾಪು. ಸೊ ಜಸ್ಟ್ ಅಪ್ಲೈ ಮಾಡಿ ನಾವು ನೋಡಿದ್ರೆ ಎಕ್ಸಾಕ್ಟಾಗಿ 0.55ಗೆ ಮಾರ್ಕೆಟು ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಈ ಥರ ಬ್ಯಾಕ್ ಟೆಸ್ಟ್ ಮಾಡಬೇಕು ನೀವು. ಪ್ರತಿ ಮೂಮೆಂಟ್ ಕೂಡ ರಿಟ್ರೇಸ್ ಆಗೇ ಆಗುತ್ತೆ. ಸೊ ಈ ಸ್ವಿಂಗ್ ಪಾಯಿಂಟಿಂದ ಈ ಲೋನ ನಾವು ಜಸ್ಟ್ ಚೆಕ್ ಮಾಡೋಣ ಯಾವ ಥರ ವರ್ಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಈ ಮೇಜರ್ ಏನು ರೆಡ್ ಕ್ಯಾಂಡಲ್ಸ್ ಎರಡು ಬಿದ್ದಿತ್ತು ಅದರ ರಿಟ್ರೇಸ್ಮೆಂಟು ಮಾರ್ಕೆಟು 0.618 ರಿಟ್ರೇಸ್ ಆಗಿ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗಿದೆ. ಈ ಥರ ಪ್ರತಿಯೊಂದು ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಫಿಬೊನಾಚಿ ವೆರಿ ವೆರಿ ಇಂಪಾರ್ಟೆಂಟ್ ಟೂಲು ಟ್ರೇಡಿಂಗಲ್ಲಿ. ಸೊ ನೀವು ಈ ಥರ ಕಲಿಬೇಕು. ಏನೇ ಕ್ವಶನ್ ಇದ್ದರೂ ನನಗೆ ಕಮೆಂಟಲ್ಲಿ ಕೇಳಿ ಸ್ನೇಹಿತರೆ. ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದು ಪರ್ಫೆಕ್ಟ್ ಟ್ರೇಡರ್ ಆಗೋಣ. ಸೊ ಮತ್ತೆ ಎದ್ರ ಮೇಲೆ ನಿಮಗೆ ವಿಡಿಯೋಸ್ ಬೇಕು ನನಗೆ ತಿಳಿಸ್ತಾ ಇರಿ. ಹಾಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ.
ಸೊ ಮತ್ತೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂದರೆ, ಸೊ ಮಾರ್ಕೆಟ್ಟು ಚಿಕ್ಕ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ರೇಟ್ರೇಸ್ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ. ಎಕ್ಸಾಂಪಲ್ ನಾವು ತಗೊಂಡ್ರೆ ಚಿಕ್ಕ ಟೈಮ್ 5 ಮಿನಿಟ್ಸಲ್ಲಿ, ಸೊ 5 ಮಿನಿಟ್ಸಲ್ಲಿ ನಾವು ನೋಡಿದ್ರೆ ಒಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದು ಈ ಮೂವ್ನ ನಾನು ರಿಟ್ರೇಸ್ ಮಾಡಿದ್ರೆ ಎಕ್ಸಾಕ್ಟಾಗಿ ಸೊ 0.55 ವರೆಗೂ ಬಂದಿದೆ. ಓಕೆ, ಸೊ ಅದಾದಮೇಲೆ ಮತ್ತೆ ಮಾರ್ಕೆಟು ನಾವು ಈ ಪಾಯಿಂಟಿಂದ ಈ ಸ್ವಿಂಗ್ ಬ್ರೇಕ್ ಮಾಡಿದೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಅಪ್ಲೈ ಮಾಡಿದ್ರೆ ಸೊ ಮಾರ್ಕೆಟ್ ಮತ್ತೆ ಏನು ಮಾಡಿದೆ, 0.5ಗೆ ಮಾರ್ಕೆಟ್ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಹೀಗೆ ಚಿಕ್ಕ ಚಿಕ್ಕ ಮೂವಲ್ಲೂ ಮಾರ್ಕೆಟು ರಿಟ್ರೇಸ್ ಆಗ್ತಾ ಇರುತ್ತೆ. ಸೊ ಅದು ದೊಡ್ಡ ಟೈಮ್ ಫ್ರೇಮಲ್ಲಿ ನಾವು ದೊಡ್ಡದಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ತೋರಿಸಿದೆ ನಾನು, ಈ ಮೂವ್ ಕೂಡ ತೋರಿಸಿದೆ ಮತ್ತು ಈ ಮೂವ್ ಕೂಡ ತೋರಿಸುತ್ತೆ. ಸೊ ನೀವೇ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು, ನಿಮಗೆ ಗೊತ್ತಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.